ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಕಾಟಿಗನೆರೆ ಗ್ರಾಮದ ಕೃಷಿಕ ಶಿವಪ್ರಸಾದ್ ತಮ್ಮ ಕ್ಷೇತ್ರದಲ್ಲಿ ಅನುಪಮ ಸಾಧನೆಯ ಮೂಲಕ ರಾಜ್ಯದ ಗಮನ ಸೆಳೆದಿದ್ದಾರೆ. ಶ್ರೀಗಂಧ ಕೃಷಿಯೊಂದಿಗೆ ಬೇವಿನ ಬೀಜ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಿ ಮಾದರಿ ಕೃಷಿಕರೆನಿಸಿಕೊಂಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಬಿಕಾಂ ಪದವೀಧರ ಶಿವಪ್ರಸಾದ್ ಅವರು ಆರಂಭದಲ್ಲಿ ತೆಂಗಿನ ನಾರಿನಿಂದ ದೊರೆಯುವ ನಾರಿನ ಪುಡಿಯಿಂದ ಕಾಯರ್ ತಯಾರಿಕಾ ಘಟಕ ಆರಂಭಿಸಲು ಆಲೋಚಿಸಿದ್ದರು. ಆದರೆ ಬಯಲು ಸೀಮೆಯಲ್ಲಿ ನೀರಿನ ಅಭಾವ ಇರುವುದನ್ನು ಮನಗಂಡು ಕಡಿಮೆ ನೀರಿನಲ್ಲಿ ಮಾಡಬಹುದಾದ ಶ್ರೀ ಕಲ್ಲೇಶ್ವರ ಕಾಯರ್ ಇಂಡಸ್ಟ್ರೀಸ್ ಮತ್ತು ಆರ್ಗ್ಯಾನಿಕ್ ಮೆನ್ಯೂರ್ ಎಂಬ ಘಟಕವನ್ನು ಆರಂಭಿಸಿದರು. ರೈತರಿಂದ ಬೇವಿನ ಬೀಜಗಳನ್ನು ಸಂಗ್ರಹಿಸಿ ಅವುಗಳನ್ನು ಸಂಸ್ಕರಿಸಿ ರಾಯಲ್ ಸಿಎಸ್ಪಿ ಬೇವಿನ ಪುಡಿ ಎಂಬ ಹೆಸರಿನಲ್ಲಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಅರಣ್ಯ ಇಲಾಖೆಯ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಡಿ ಶಿವಪ್ರಸಾದ್ 4 ಎಕರೆಯಲ್ಲಿ ಶ್ರೀಗಂಧವನ್ನು ಬೆಳೆಯುತ್ತಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯದ ತಾಂತ್ರಿಕ ಸಲಹೆಯನ್ನು ಪಡೆದು ತಮ್ಮ ಉತ್ಪನ್ನಗಳಲ್ಲಿ ಗುಣಮಟ್ಟ ಮತ್ತು ಪಾರದರ್ಶಕತೆಯನ್ನು ಕಾಯ್ದುಕೊಂಡಿದ್ದಾರೆ. ಇಂದು ಇವರ ಬೇವಿನ ಪುಡಿ ಉತ್ಪನ್ನಕ್ಕೆ ರಾಜ್ಯದಾದ್ಯಂತ ಭಾರೀ ಬೇಡಿಕೆ ಇದೆ. ಈ ಘಟಕವು ಕೇವಲ ಶಿವಪ್ರಸಾದ್ ಅವರಿಗೆ ಲಾಭ ತರುವುದಲ್ಲದೆ 10 ಯುವಕ ಯುವತಿಯರಿಗೆ ಉದ್ಯೋಗ ನೀಡಿದೆ. ಇವರ ಸಾವಯವ ಗೊಬ್ಬರವನ್ನು ಬಳಸುತ್ತಿರುವ ಸುತ್ತಮುತ್ತಲ ಗ್ರಾಮದ ರೈತರು ಉತ್ತಮ ಇಳುವರಿ ಪಡೆಯುತ್ತಿದ್ದಾರೆ. ದೂರದರ್ಶನದೊಂದಿಗೆ ಮಾಲೀಕ ಶಿವಪ್ರಸಾದ್, ಕೃಷಿ ಕುಟುಂಬದಿಂದ ಬಂದ ನಾನು ಹೊಸತನ್ನು ಮಾಡಬೇಕೆಂಬ ಆಸೆಯಿಂದ ಈ ಘಟಕ ಸ್ಥಾಪಿಸಿದೆ. ಆರಂಭದಲ್ಲಿ ಕಷ್ಟವೆನಿಸಿದರೂ ಇಂದು ನಮ್ಮ ಬೇವಿನ ಪುಡಿ ರಾಜ್ಯದಾದ್ಯಂತ ರೈತರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ತಿಳಿಸಿದರು. ಆರ್ಗ್ಯಾನಿಕ್ ಮ್ಯಾನ್ಯೂರ್ ಮಾಡ್ತಾ ನಮಗೆ ಇವತ್ತು ನಮ್ಮ ಸಂಸ್ಥೆಗೆ ತುಂಬಾ ವಿಪರೀತ ಪ್ರಚಲಿತ ಇರುವಂತದ್ದು ರಾಯಲ್ ಸಿಎಸ್ಪಿ ನೀಮ್ ಪೌಡರ್ ಬೇವಿನ ಪುಡಿಲಿ. ಸೊ ನಾನು ಯಾಕೆ ಆ ಒಂದು ಆಪರ್ಚುನಿಟಿನ ಬಳಕೆ ಮಾಡ್ಕೋಬಾರ್ದು, ಇವಾಗ ಏನ್ ನಡೀತಾ ಇದೆ ಅದನ್ನ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ಇಟ್ಕೊಂಡು ಯಾಕೆ ಉತ್ಪಾದನೆ ಮಾಡಬಾರ್ದು ಅಂತ ಯೋಚನೆ ಮಾಡಿಕೊಂಡು ನಾವು ಅದನ್ನ ಶುರು ಮಾಡಿದ್ವಿ. ಸೊ ನೀಮ್ ಪೌಡರ್ ಮ್ಯಾನುಫ್ಯಾಕ್ಚರರ್ಸ್ ನಾವು ಮೊದಲ ಸ್ಥಾನದಲ್ಲಿದ್ದೀವಿ. ನೇರವಾಗಿ ರೈತರುಗಳಿಗೆ ತಲುಪಿಸುವಂತದ್ರಲ್ಲಿ ಕೂಡ ನಾವು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾರುಕಟ್ಟೆ ಇಟ್ಕೊಂಡಿದ್ವಿ. ಸ್ಥಳೀಯ ನಿವಾಸಿ ಹರೀಶ್, ಬೇವಿನ ಬೀಜ ಘಟಕದಿಂದ ಯುವಕರಿಗೆ ಉದ್ಯೋಗ ದೊರೆತಿದೆ. ಜೊತೆಗೆ ಸಾವಯವ ಗೊಬ್ಬರದಿಂದ ರೈತರಿಗೆ ತುಂಬಾ ಅನುಕೂಲವಾಗಿದೆ ಎಂದರು. ಕೃಷಿ ಕುಟುಂಬದಿಂದ ಬಂದು ರೈತರಿಗೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಇಂಡಸ್ಟ್ರಿಯಲ್ ಮಾಡಿದ್ದಾರೆ. ಇಂಡಸ್ಟ್ರಿಯಲ್ ಮಾಡಿರೋದ್ರಿಂದ ಸುಮಾರು 16 ಜನಕ್ಕೆ ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾರೆ. ಹಾಗೂ ಇಲ್ಲಿ ಬೆಳೆ ಬೆಳೀತಕ್ಕಂತಹ ಎಲ್ಲ ಸುತ್ತಮುತ್ತ ಏರಿಯಾದವರು ಈ ಗೊಬ್ಬರವನ್ನ ಉಪಯೋಗಿಸ್ತಾ ಇದ್ದಾರೆ. ಯುವ ಕೃಷಿಕ ಮಧುಕೇಶ್ವರ್, ಬೇವಿನ ಹಿಂಡಿ ಗೊಬ್ಬರ ಬಳಕೆಯಿಂದ ಅಡಿಕೆ ಗಿಡಗಳಲ್ಲಿ ಕೀಟಬಾಧೆ ಹಾಗೂ ಎಳೆಕಾಯಿಗಳು ಉದುರದಂತೆ ತಡೆಯಲು ಸಹಕಾರಿಯಾಗಿದೆ ಎಂದು ಹೇಳಿದರು. ರೋಗಗಳು, ಕೀಟಬಾಧೆಗಳು ಏನಿರುತ್ತೆ, ಈ ಬೇರು ಕುಡಿಯುವಂತ ರೋಗಗಳು ಅದೆಲ್ಲ ನಮ್ಮ ತೋಟದಲ್ಲಿ ತುಂಬಾ ಅವಾಯ್ಡ್ ಆಗಿದೆ. ಏನು ನಾವು ಗುಳ್ಳನ್ನ ಗಟ್ಟಿಯಾಗಿ ನಿಲ್ಲಿಸ್ಬೇಕಂತಂದ್ರೆ ಕೆಳಗಡೆಗೆ ಒಂದು ಆರ್ಗ್ಯಾನಿಕ್ ಫಾರ್ಮ್ ಅಲ್ಲಿ ನಾವು ಒಂದು ಕೃಷಿನ ಯಾವ ತರ ಮಾಡ್ತೀವೋ ಅದ್ರ ಜೊತೆಗೆ ಇದನ್ನೊಂದು ಆಡ್ ಮಾಡ್ಕೊಳ್ಳೋದ್ರಿಂದ ನಾವು ಗುಳ್ಳುಗಳನ್ನ ಗಟ್ಟಿಯಾಗಿ ನಾವು ಮರದಲ್ಲಿ ನಿಲ್ಸೋದಕ್ಕೆ ನಾವು ಉತ್ತಮವಾದಂತಹ ಒಂದು ಪ್ರಾಡಕ್ಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಒಂದು ಸಣ್ಣ ಘಟಕವಾಗಿ ಆರಂಭಗೊಂಡು ಇಂದು ರಾಜ್ಯಮಟ್ಟದಲ್ಲಿ ಮನ್ನಣೆ ಗಳಿಸಿರುವ ಶಿವಪ್ರಸಾದ್ ಅವರ ಈ ಸಾಧನೆ ಕೃಷಿಯಲ್ಲಿ ಹೊಸತನ್ನು ಹುಡುಕುವ ಯುವಕರಿಗೆ ಸ್ಫೂರ್ತಿಯಾಗಿದೆ.